ಕೈಕೊಟ್ಟ ಸಿಸಿ ಕ್ಯಾಮೆರಾ ಕಾನೂನು ಸುವ್ಯವಸ್ಥೆಗೆ ಪೆಟ್ಟು ಬೀಳತ್ತಾ? ಹೌದು, ಕೆಲವೆಡೆ ಸಿಡಿಲು ಬಡಿದ ಪರಿಣಾಮ ಕ್ಯಾಮೆರಾಗಳು ಸ್ತಬ್ಧವಾಗಿದ್ರೆ ಇನ್ನೂ ಕೆಲವು ಕಡೆ ತಾಂತ್ರಿಕ ದೋಷಕ್ಕೆ ಡಮಾರ್ ಆಗಿರುವ ಕ್ಯಾಮೆರಾಗಳು. ಒಟ್ಟಿನಲ್ಲಿ ಸ್ಥಗಿತಗೊಂಡ ಕ್ಯಾಮೆರಾಗಳ ದೆಸೆಯಿಂದಾಗಿ ಕಳ್ಳತನ ಸಹಿತ ಅಪರಾಧ ಕೃತ್ಯಗಳ ಪತ್ತೆಗೆ ಅಡ್ಡಿಯಾಗುತ್ತಿದೆ ಎಂಬ ದೊಡ್ಡ ಆಘಾತಕಾರಿ ಸುದ್ದಿಯೊಂದು ಸದ್ದು ಮಾಡಿದೆ. ಸೇರಿದಂತೆ ಬಂಟ್ವಾಳ ನಗರ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು, ಇಂತಹ ಪ್ರಕರಣಗಳನ್ನು ಭೇದಿಸುವುದಕ್ಕೆ ಪ್ರಮುಖ ಅಸ್ತ್ರವೆನಿಸಿಕೊಂಡಿರುವ ನಗರ ವ್ಯಾಪ್ತಿಯ ವಿವಿಧೆಡೆ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳೇ ಕಾರ್ಯಾಚರಿಸುತ್ತಿಲ್ಲ ಎಂಬ ಸತ್ಯ ಹೊರಬಿದ್ದಿದೆ. ಬೀಚ್ ರೋಡ್ ಪರಿಸರದಲ್ಲಿ ದ್ವಿಚಕ್ರ ವಾಹನಗಳು, ಆಟೋ ರಿಕ್ಷಾಗಳು ಕಳ್ಳತನವಾಗಿರುವ ಕುರಿತು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತಿದೆ. ಇಂತಹ ಕೃತ್ಯ ನಡೆಸುತ್ತಿರುವ ಕಳ್ಳರ ಪತ್ತೆಗೆ ಸಿಸಿ ಕ್ಯಾಮೆರಾಗಳೇ ಪ್ರಮುಖವಾಗಿವೆ. ಜೊತೆಗೆ ಇತರ ಅಪರಾಧ ಕೃತ್ಯಗಳ ನಿಯಂತ್ರಣಕ್ಕೂ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಅತಿ ಅಗತ್ಯವಾಗಿದೆ. ಆದರೆ ಇವುಗಳು ಕೆಟ್ಟು ಹೋಗಿ ಹಲವು ಸಮಯ ಕಳೆದರೂ ದುರಸ್ತಿಯಾಗದೇ ಇರುವುದು ಕಳ್ಳರಿಗೂ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿದಂತಾಗಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಅಳವಡಿಕೆ ಬಿಸಿ ರೋಡ್ ಬಸ್ ನಿಲ್ದಾಣದ ಬಳಿ, ನಾರಾಯಣಗುರು ಸರ್ಕಲ್, ಕೈಕಂಬ ಜಂಕ್ಷನ್, ತುಂಬೆ, ರಾಮಲ್ಕಟ್ಟೆ ಮೊದಲಾದ ಜಂಕ್ಷನ್ಗಳಲ್ಲಿ ಕ್ಯಾಮೆರಾವನ್ನು ಅಳವಡಿಸಿದ್ದು ಒಂದೊಂದು ಕಡೆ 3-4 ಕ್ಯಾಮೆರಾಗಳಿವೆ. ಆದರೆ ಕಳೆದ ಕೆಲವು ಸಮಯಗಳ ಹಿಂದೆ ಸಿಡಿಲು ಬಡಿದ ಪರಿಣಾಮ ಎಲ್ಲಾ ಕ್ಯಾಮೆರಾಗಳು ಸ್ತಬ್ಧವಾಗಿದೆ. ಈ ಎಲ್ಲಾ ಕ್ಯಾಮೆರಾಗಳು ವೈರ್ಲೆಸ್ ಕ್ಯಾಮೆರಾ ಆಗಿದ್ದು, ಅದರ ಪ್ರಮುಖ ಟವರ್ಗೆ ಸಿಡಿಲು ಬಡಿದಿರುವ ಕಾರಣ ಹೀಗಾಗಿದೆ ಎಂದು ಮೂಲಗಳು ತಿಳಿಸಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಅಪರಾಧ ನಿಯಂತ್ರಣದ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳ ದುರಸ್ತಿಗೆ ಕ್ರಮ ವಹಿಸಬೇಕಾಗಿದೆ. ಇನ್ನು ಹೆಚ್ಚಿನ ಕಡೆ ಕ್ಯಾಮೆರಾ ಅಗತ್ಯ. ಹಾಲಿ ಇರುವ ಕ್ಯಾಮೆರಾ ವ್ಯವಸ್ಥೆಯನ್ನು ದುರಸ್ತಿಪಡಿಸುವ ಜೊತೆಗೆ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಇನ್ನಷ್ಟು ಕಡೆ ಅಳವಡಿಕೆಗೆ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕಾಗಿದೆ.